ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ನೋಡಿ, ಬೆಳಗ್ಗೆ ಎದ್ದು ನನ್ನ ರೂಟೀನ್ ಸ್ಟಾರ್ಟ್ ಆಗಿದೆ. ಹಾಲು ಕಾಯಿಸಿ ಡಿಕಾಕ್ಷನ್ ಹಾಕಿ ಫ್ರೆಶ್ ಆಗಿ ಒಂದು ಫಿಲ್ಟರ್ ಕಾಫಿ ಕುಡಿದ್ಮೇಲೆ ಇವತ್ತು ಫಿಲ್ಟರ್ ಕಾಫಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ ಎದ್ದು ಈ ಥರ ಫ್ರೆಶ್ ಆಗಿ ಫಿಲ್ಟರ್ ಕಾಫಿ ಕುಡಿದ್ರೆ ಮೈಂಡ್ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ, ಎಲ್ಲ ಕೆಲಸ ಮಾಡೋಕ್ಕೂ ಮೂಡ್ ಬರುತ್ತೆ. ಎಸ್ಪೆಷಲಿ ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ಹಂಗಂತ ಯಾವಾಗಲೂ ಕುಡಿಯೋಲ್ಲ, ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ. ಇವಾಗ ನೋಡಿ ಹಾಲು ಕಾಯ್ತಾ ಇದೆ, ಏನೇನು ಬರುತ್ತೆ. ಆಮೇಲೆ ಡಿಕಾಕ್ಷನ್ ಹಾಕಿ ಫ್ರೆಶ್ ಆಗಿ ಕಾಫಿ ಮೇಕರಲ್ಲಿ ಹಾಕಿದ್ದೀನಿ. ಮಾಡಿಕೊಂಡು ಕುಡಿದು ಅಡುಗೆ ತಿಂಡಿ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಕಾಫಿ ಮೇಕರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಡಿಕಾಕ್ಷನ್, ಫ್ರೆಶ್ ಆಗಿರುತ್ತೆ. ಮತ್ತು ಎರಡನೇದು ಸ್ಟ್ರಾಂಗಾಗಿ ಬರುತ್ತೆ. ಕಾಫಿ ಫಿಲ್ಟ್ರಿಗಿಂತ ಕಾಫಿ ಮೇಕರಲ್ಲಿ ಸ್ಟ್ರಾಂಗ್ನೆಸ್ ಜಾಸ್ತಿ. ಒಂಚೂರು ವೇಸ್ಟ್ ಆಗದೆ ಕ್ಲೀನಾಗಿ ಬಂದ್ಬಿಡುತ್ತೆ ಡಿಕಾಕ್ಷನ್. ನನಗೆ ಸ್ವಲ್ಪ ಸ್ಟ್ರಾಂಗ್ ಇಷ್ಟ, ಸೊ ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಎಲ್ಲ ಲೈಟಾಗಿ. ಸಕ್ಕರೆ ಬೇರೆ ಹಾಕ್ಕೊಳ್ಳಲ್ವಲ್ಲ, ಕಹಿ ಇರುತ್ತೆ, ಬಟ್ ಆದರೂ ರೂಢಿ ಆಗೋಗಿದೆ. ಮೊದಲು ನಾನು ಕುಕ್ಕರ್ ಜೋಡಿಸ್ಬಿಡ್ತೀನಿ. ಯಾಕಂದರೆ ಕುಕ್ಕರ್ ವಿಷಲ್ ಬಂದು ಪ್ರೆಷರ್ ಇಳಿಯೋಷ್ಟೊತ್ತಲ್ಲಿ ತಿಂಡಿ ಮಾಡಿಬಿಡ್ಬೋದು. ಬ್ರೇಕ್ಫಾಸ್ಟ್ಗೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಗೊಜ್ಜು ಅವಲಕ್ಕಿ ಮಾಡ್ತಾಯಿದ್ದೀನಿ. ಅಡುಗೆ ಬಂದು ಅನ್ನ, ಸಾರು ಮತ್ತು ತೊಂಡೆಕಾಯಿ ಪಲ್ಯ. ನೋಡಿ, ಮೊದಲು ಬೇಳೆ ಇಟ್ಟಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂಚೂರು ಅರಿಶಿನ ಪುಡಿ, ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಸೊ ದಟ್ ಎಣ್ಣೆ ಹಾಕೋದು ಏನಕ್ಕೆ ಅಂದರೆ ಚೆನ್ನಾಗಿ ಬೇಯುತ್ತೆ ಬೇಳೆ. ಮತ್ತು ಸಾಮೆ ಅಕ್ಕಿ ಇಟ್ಟಿದ್ದೀನಿ. ಕುಕ್ಕರ್ ಜೋಡಿಸ್ಬಿಟ್ರೆ ಅರ್ಧ ಕೆಲಸ ಆದಂಗೆ, ಬೇಗ ಆಗುತ್ತೆ. ಇದು 3 ವಿಷಲ್ ಬಂದರೆ ಗೊಜ್ಜು ಅವಲಕ್ಕಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮೊದಲು ಅವಲಕ್ಕಿನ ಫಸ್ಟು ಕ್ಲೀನಾಗಿ ವಾಶ್ ಮಾಡಿಬಿಡ್ಬೇಕು. ಆಮೇಲೆ ಹುಣಸೆಹಣ್ಣೆಲ್ಲ ಹಾಕಿ ನೆನೆಸ್ಬೇಕು. ಎಷ್ಟು ಬೇಕೋ ಅಷ್ಟು ಅವಲಕ್ಕಿ ತೊಗೊಳ್ಳಿ, ಇದಕ್ಕೇನು ಅಳತೆ ಇಲ್ಲ. ನಾನಿಲ್ಲಿ 3 ಜನಕ್ಕೆ ಮಾಡ್ತಾಯಿದ್ದೀನಿ, ಸೊ ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ. ಒಂದು ದೊಡ್ಡ ಗ್ಲಾಸ್ ಅಷ್ಟು ಬರುತ್ತೆ. ಅಷ್ಟು ಕ್ಲೀನಾಗಿ ತೊಳೆದ್ಬಿಡೋಣ. ಇದೊಂದು 10-15 ನಿಮಿಷ ನೆಂದರೆ ಸಾಕು. ಇದು ನೆನೆಯೋಷ್ಟೊತ್ತಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಸರಿಯಾಗಿರುತ್ತೆ ಟೈಮ್. ಕ್ಲೀನಾಗಿ ತೊಳೆದಿದ್ದಾಗಿದೆ. ಈಗ ಒಂದು ನಿಂಬೆಹಣ್ಣು ಸೈಜಿಗೆ ಹುಣಸೆಹಣ್ಣು ನೆನೆಸಿದ್ದೆ, ಅದರದ್ದು ರಸನ ಹಾಕೋಣ. ನಾವು ಟೊಮೆಟೊ ಎಲ್ಲ ಹಾಕೋದಿಲ್ಲ ಇದಕ್ಕೆ, ಗೊಜ್ಜು ಅವಲಕ್ಕಿಗೆ. ಸೊ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣನ್ನು ಜಾಸ್ತಿನೇ ಹಾಕಿದ್ರೂ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಹಾಕಾಯ್ತಲ್ವ. ಈಗ ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ, ಸಾರು ಪುಡಿನೂ ಹಾಕೋಬೋದು, ಸಾಂಬಾರು ಪುಡಿನೂ ಹಾಕೋಬೋದು, ಯಾವುದಾದ್ರೂ ಹಾಕೋಬೋದು. ಮತ್ತು ಒಂದು ಚಿಟಿಕೆ ಅರಿಶಿನ. ಬೆಲ್ಲ ಅಂತೂ ಹಾಕಲೇಬೇಕು, ಗೊಜ್ಜು ಅವಲಕ್ಕಿಗೆ ಬೆಲ್ಲ ಕಂಪಲ್ಸರಿ. ಒಂದು 2 ಸ್ಪೂನಷ್ಟು ಪುಡಿ ಬೆಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿದ್ದಾಗಿದೆ. ಈಗ ಈ ಗೊಜ್ಜಿಗೆ ಎಲ್ಲ ಮಿಕ್ಸ್ ಮಾಡಬೇಕು. ಹುಣಸೆಹಣ್ಣು ಹಾಕಿದ್ದೀವಿ, ಹುಣಸೆಹಣ್ಣು ರಸ, ಉಪ್ಪು, ಬೆಲ್ಲದ ಪುಡಿ, ಅರಿಶಿನ, ಖಾರ ಎಲ್ಲ ಹಾಕಿದೆ. ಇದು ಚೆನ್ನಾಗಿ ನೆನೆಯಬೇಕು. ಇದು ನೆನೆಯಷ್ಟೊತ್ತು ಇದೇನು ತುಂಬ ಹೊತ್ತು ತೊಗೊಳಲ್ಲ. ಅವಲಕ್ಕಿ ಎಲ್ಲ ತುಂಬ ಬೇಗ ನೆಂದ್ಬಿಡುತ್ತೆ. ನೆಂದಷ್ಟು ಚೆನ್ನಾಗಿ ಸಾಫ್ಟಾಗುತ್ತೆ. ಇಲ್ಲಾಂದರೆ ನೆನೆಸಲಿಲ್ಲ ಸರಿಯಾಗಿ ಅಂತ ಅಂದ್ಕೊಳ್ಳಿ, ನುಂಗಕ್ಕೆ ಆಗಲ್ಲ, ಬಿರ್ಸು ಬಂದ್ಬಿಡುತ್ತೆ. ಇದನ್ನು ನೆನೆಸ್ಬಿಡ್ಬೇಕು ಈ ಥರ. ಇದೊಂದು 10 ನಿಮಿಷ ನೆನೀಲಿ. ಅಷ್ಟೊತ್ತಲ್ಲಿ ನಾವು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಎಲ್ಲ ಟಕ್ ಟಕ ಅಂತ ಮಾಡ್ಕೋಬೋದು. ಇವಾಗ ಇದು ಈರುಳ್ಳಿ ಹೆಚ್ಚಿ ನಾನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಲ್ಲಿ ಅವಲಕ್ಕಿ ನೆಂದ್ಬಿಟ್ಟಿರುತ್ತೆ. ಗೊಜ್ಜು ಅವಲಕ್ಕಿ ರೆಡಿ ಮಾಡಿಬಿಡ್ಬೋದು. ಈರುಳ್ಳಿ ಹೆಚ್ಚಿದ್ದಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹೆಚ್ಕೊತಾ ಇದ್ದೀನಿ. ಒಂದು 2 ಈರುಳ್ಳಿ ಹಾಕಿದ್ರೆ ಸಾಕು, ಚೆನ್ನಾಗಾಗುತ್ತೆ. ಈರುಳ್ಳಿ ಇದ್ದರೆ ಅಷ್ಟು ತಿಂಡಿಗಳಲ್ಲಿ ರುಚಿ ಜಾಸ್ತಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನ ತುರಿ ಬೇಕಾಗುತ್ತೆ. ನೋಡಿ, ಈ ಥರ ತುರಿದಿಟ್ಕೊಂಡಿದ್ದೀನಿ. ಅದು ಲಾಸ್ಟಲ್ಲಿ ಸೇರಿಸೋದಕ್ಕೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಡಲೆಕಾಯಿ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ ಗೊಜ್ಜು ಅವಲಕ್ಕಿಗೆ. ಆಮೇಲೆ ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ. ನಾವು ಅರಿಶಿನ ಪುಡಿ ಆಲ್ರೆಡಿ ಅವಲಕ್ಕಿಗೆ ಹಾಕಿ ನೆನೆಸಿದ್ದೀವಲ್ವ, ಸೊ ಹಾಗಾಗಿ ಮತ್ತೆ ಅರಿಶಿನ ಪುಡಿ ಏನು ಬೇಡ. ಮತ್ತು ಇಂಗು
ನೋಡಿ ಒಂದು ಚಿಟಿಕೆಯಷ್ಟು ಹಿಂಗು. ಒಂದು ಬಾಣಲೆ ಇಟ್ಬಿಟ್ಟು ಒಂದು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ. ಯಾಕಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ರೆಗ್ಯುಲರಾಗಿ ಒಗ್ಗರಣೆಗೆ ಹಾಕ್ತಿರಲ್ಲ, ಅದಕ್ಕಿಂತ 1 ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ. ಯಾಕಂದರೆ ಅವಲಕ್ಕಿ ಡ್ರೈ ಆಗಿಬಿಡುತ್ತೆ ತುಂಬ. ಆಮೇಲೆ ಎಣ್ಣೆ ಕಾಯಿಲಿ. ಆಮೇಲೆ ಎತ್ತಿಟ್ಕೊಂಡಿರೋ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕೋಣ. ಮೊದಲು ಕಡಲೆಕಾಯಿ ಬೀಜ ಹಾಕೊಂಬಿಡೋಣ. ಕಡಲೆಕಾಯಿ ಬೀಜ ಸ್ವಲ್ಪ ಫ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತಲ್ವ, ಅದಕ್ಕೆ ಇದು ಫಸ್ಟ್ ಫ್ರೈ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಬೇಕು. ಆವಾಗ ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ಮೊದಲೇ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕ್ಬಿಟ್ಟು ಆಮೇಲೆ ಕಡಲೆಕಾಯಿ ಬೀಜ ಹಾಕಿದ್ರೆ ಇದು ಫ್ರೈ ಆಗೋಷ್ಟೊತ್ತಲ್ಲಿ, ಅಂದರೆ ಕಡಲೆಕಾಯಿ ಬೀಜ ಫ್ರೈ ಆಗೋಷ್ಟೊತ್ತಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸೀದೋಗ್ಬಿಟ್ಟು. ಅದಕ್ಕೆ ಫಸ್ಟು ಕಡಲೆಕಾಯಿ ಬೀಜ ಹಾಕ್ಬಿಡಬೇಕು. ಇದು ಸ್ವಲ್ಪ ಹೊಂಬಣ್ಣ ಬರೋಷ್ಟೊತ್ತಲ್ಲಿ ಅದು ಒಗ್ಗರಣೆಗೆ ಅದು ಹಾಕಿದ್ರೆ ಕರೆಕ್ಟಾಗಿರುತ್ತೆ. ನಾನು ಅಡುಗೆಗಳೆಲ್ಲ ಸಾಮಾನ್ಯ ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆಲಿ ಮಾಡ್ತೀನಿ. ಈ ಕಡಲೆಕಾಯಿ ಬೀಜ ಮತ್ತು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ. ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಗೊತ್ತಾ, ಸಖತ್ತಾಗಿದೆ. ಈಗ ಹಾಕ್ಬಿಡೋಣ ಒಗ್ಗರಣೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಬಿಟ್ರೆ, ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಬಾಡಿಸಿದ್ರೆ ನೋಡಿ ಸಾಸಿವೆ ಸಿಡಿತಾ ಇದೆ, ಕಡಲೆಬೇಳೆ ಎಲ್ಲ ಹೊಂಬಣ್ಣ ಬಂದ್ಬಿಟ್ಟಿದೆ ನೋಡಿ. ಈಗ ಹೆಚ್ಚಿಟ್ಕೊಂಡಿದ್ದೀವಲ್ವ ಈರುಳ್ಳಿ, ಅದನ್ನು ಹಾಕಿ. ಕರ್ಬೇವಿನ ಸೊಪ್ಪು. ಈಗ ಇನ್ನೂ ರುಚಿ ಇನ್ನೂ ಜಾಸ್ತಿ ಕೊಡಬೇಕು ಅಂದರೆ ನೀವು ಸ್ವಲ್ಪ ರಿಚಾಗಿ ಮಾಡ್ಕೋಬೇಕು ಅಂತಂದರೆ ಗೋಡಂಬಿನೂ ಕೂಡ ಹಾಕೋಬೇಕು. ಗೋಡಂಬಿ ಇದ್ದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಖಾಲಿ ಆಗಿದೆ ಗೋಡಂಬಿ, ಅದಕ್ಕೆ ಹಾಕಲಿಲ್ಲ. ಈಗ ನೋಡಿ ಈರುಳ್ಳಿ ಮತ್ತು ಕಡಲೆಕಾಯಿ ಬೀಜ ಎಲ್ಲ ಹಾಕಾಗಿದೆ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರಿಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ. ನೆನೆಸಿದ್ವಲ್ಲ ಅವಲಕ್ಕಿ, ಅದನ್ನು ಸೇರಿಸೋಣ. ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಉಪ್ಪು ಖಾರ ಎಲ್ಲ ಮತ್ತೆ ಬೇಕಂದ್ರೆ ಹಾಕೋಬೋದು. ಕಡಿಮೆ ಆಗಿತ್ತು ಅಂತಂದರೆ ನೀವು ಅಡಿಷನ್ ಆಗಿ ಮೇಲೆ ಸೇರಿಸ್ಬೋದು, ಏನು ತೊಂದರೆ ಇಲ್ಲ. ಇದರಷ್ಟು ಬೇಗ ಆಗ ಟಿಫನ್ ಇನ್ನಂಗಿಲ್ಲ. ಈ ಪ್ರಸಾದಕ್ಕೆಲ್ಲ ಗೊಜ್ಜವಲಕ್ಕಿ ಕೊಡ್ತಾರೆ ದೇವಸ್ಥಾನದಲ್ಲಿ ಗೊತ್ತಾ, ಸೇಮ್ ಹಿಂಗೆ ಮಾಡೋದು. ಬಟ್ ಏನಂತಂದರೆ ಅವಲಕ್ಕಿನ ಮಿಕ್ಸಿಲಿ ತರಿಯಾಗಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಈರುಳ್ಳಿ ಹಾಕಲ್ಲ ಪ್ರಸಾದಕ್ಕೆ ಮಾಡೋದ್ರಿಂದ. ಇಲ್ಲ, ಎಲ್ಲ ಮೆಥಡೆಲ್ಲ ಸೇಮ್. ಅದೇನು ಮೆಥಡಲ್ಲಿ ಏನು ಚೇಂಜಸ್ ಇಲ್ಲ. ಈರುಳ್ಳಿ ಬಳಸಲ್ಲ ಅಷ್ಟೇ ನೈವೇದ್ಯಕ್ಕೆ ಮಾಡಬೇಕಾದ್ರೆ. ಇವಾಗ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡೋಣ. ಅದಕ್ಕೆ ಹೇಳಿದ್ದು, ಮೊದಲು ಅವಲಕ್ಕಿ ನೆನೆಸಿಟ್ಕೊಂಡ್ಬಿಟ್ರೆ ನಾವು ಒಗ್ಗರಣೆ ಹಾಕೋಷ್ಟೊತ್ತಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಮೊದಲೇ ಒಗ್ಗರಣೆ ಹಾಕೊಂಡು ಆಮೇಲೆ ಅವಲಕ್ಕಿ ನೆನೆಸಿ ಮಾಡಿದ್ರೆ ಆಗಲ್ಲ, ಚೆನ್ನಾಗಾಗಲ್ಲ. ಈ ಸ್ಟೇಜಲ್ಲಿ ನೋಡಿ ಉಪ್ಪು ಎಲ್ಲ ಸರಿ ಇದ್ದರೆ ಓಕೆ, ಇಲ್ಲಾಂದರೆ ಒಂಚೂರು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಸಣ್ಣ ಉರಿ ಮಾಡ್ಕೊಂಡ್ಬಿಡ್ಬೇಕು. ಸಣ್ಣ ಉರಿ ಮಾಡಿಕೊಂಡು ಒಂದು 5 ನಿಮಿಷ ಇಟ್ಬಿಟ್ರೆ ಸೂಪರಾಗಿ ಗೊಜ್ಜು ಅವಲಕ್ಕಿ ರೆಡಿ ಆಗುತ್ತೆ. ಕುಕ್ಕರ್ ಪ್ರೆಷರು ಕಂಪ್ಲೀಟಾಗಿ ಇಳಿದಿದೆ, ಬೇಳೆನೂ ಬೆಂದಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾರಿಗೆ. ಒಗ್ಗರಣೆ ಮಾಡ್ಕೊಳ್ಳೋಕೆ ಮುಂಚೆ ಸಾರು ಪುಡಿ ಎಲ್ಲ ಡೈರೆಕ್ಟಾಗಿ ಹಾಕೋ ಬದಲು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ಅಷ್ಟೇ. ಸ್ವಲ್ಪ ಹುಣಸೆಹಣ್ಣು ರಸ, ಒಂದು ಚಿಕ್ಕ ನಿಂಬೆಹಣ್ಣು ಸೈಜಿಗೆ ನೆನೆಸಿದ್ದೆ ಹುಣಸೆಹಣ್ಣು, ಅದರ ರಸ ತೆಗೆದು ತಗೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಆಮೇಲೆ ಸಾರಿನ ಪುಡಿ ಒಂದು 2.5 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಬೆಲ್ಲದ ಪುಡಿ 1 ಟೀ ಸ್ಪೂನಷ್ಟು. ನಾನು ಎಲ್ಲ ಅಡುಗೆಗಳಿಗೂ ಸಾಮಾನ್ಯವಾಗಿ ಬೆಲ್ಲ ಬಳಸ್ತೀನಿ. ನನಗೆ ಸ್ವಲ್ಪ ಉಪ್ಪು, ಹುಳಿ, ಖಾರ, ಸಿಹಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಡೈರೆಕ್ಟಾಗಿ ಬೇಳೆ ಕುದೀತಾ ಇರ್ಬೇಕಾದ್ರೆ ಹಾಕ್ಬೋದು. ಏನಾಗುತ್ತೆ, ಸ್ವಲ್ಪ ಗಂಟಾಗಿ ಆಗ್ಬಿಡುತ್ತೆ, ಅದು ನೋಡ್ತಾ ಇರಬೇಕು. ಇದು ಈ ಥರ ಮಾಡಿದ್ರೆ ಈಸಿಯಾಗಿ ಹಾಕ್ಬೋದು. ಹುಣಸೆಹಣ್ಣು ರಸನೂ ಹಾಕಿದ್ದೀವಿ, ಮತ್ತು ಒಂದೇ ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿ ಸೇರಿಸ್ತಾ ಇದೆ. ಕರ್ಬೇವಿನ ಸೊಪ್ಪು, ಇಂಗು, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಳೆ ಕುದೀತಾ ಇರ್ಬೇಕಾದ್ರೆ ಹಾಕ್ಬಿಟ್ರೆ ಚೆನ್ನಾಗಿ ಕುದಿಬೇಕು ಸಾರು. ನೋಡಿ ಹಾಕಿದಾಗಿದೆ. ನಾವು ಆ ಕುಕ್ಕರಲ್ಲಿ ಬೇಳೆ ಬೇಯಿಸಿದ್ವಲ್ಲ, ಅದೇ ಕುಕ್ಕರಲ್ಲೇ ಮಾಡ್ತಾಯಿದ್ದೀವಿ. 108 ಪಾತ್ರೆ ಮಾಡಿ ಆಮೇಲೆ ಯಾರು ಒಟ್ಟಿಗೆ ಇಟ್ಕೊಂಡು ತೊಳಿತಾರೆ. ಆದಷ್ಟು ಕಡಿಮೆ ಪಾತ್ರೆ ಬಳಸೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಇವಾಗ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಇಂಗು ನಾನು ಇದರಲ್ಲೇ ಸೇರಿಸಿರೋದ್ರಿಂದ ಮತ್ತೆ ಒಗ್ಗರಣೆಗೆ ಏನು ಹಾಕ್ತಾಯಿಲ್ಲ. ನೋಡಿ ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನಿಧಾನಕ್ಕೆ ಸೇರಿಸ್ಬೇಕು. ಸಾರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನೀರು ಹಾಕಿ ಎಷ್ಟು ನಿಮ್ಗೆ ತಿಳಿಬೇಕಾ, ಸ್ವಲ್ಪ ತಿಕ್ಕಾಗಬೇಕಾ ನೋಡ್ಕೊಂಡು ನೀರು ಹಾಕಿದ್ರೆ ಆಯಿತು.
ಇವಾಗ ಇದು ಚೆನ್ನಾಗಿ ಕುದಿ ಬಂದಮೇಲೆ, ಯಾಕಂದರೆ ಉಪ್ಪು ಹುಳಿ ಬೆಲ್ಲ ಎಲ್ಲ ಸೇರಿಸ್ಬಿಟ್ಟಿದ್ದೀವಿ, ಟೊಮೆಟೊ ಎಲ್ಲ. ಇದು ಜಸ್ಟ್ ಕುದ್ರೆ ಬೇಯಿಸಿಟ್ಕೊಂಡಿರೋ ಬೇಳೆನ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಎಣ್ಣೆ ಹಾಕಿ ಅರಿಶಿನ ಪುಡಿ ಹಾಕಿ ಬೇಯಿಸಿದ್ನಲ್ಲ, ಇದು ಕುದಿದ ತಕ್ಷಣ ಇದನ್ನು ಹಾಕ್ಬಿಟ್ರೆ ಸಾರು ರೆಡಿ. ಸಾರು ಕುದಿಯೋಕ್ಕೆ ಪಕ್ಕದ ಬರ್ನರ್ಗೆ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ನಾವು ತೊಂಡೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಮಾಮೂಲಿ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಅಷ್ಟೇ. ಒಂದಿಷ್ಟು ಅರಿಶಿನ, ಕರಿಬೇವಿನ ಸೊಪ್ಪು. ಇಲ್ಲಿ ತೊಂಡೆಕಾಯಿನ ನಾನು ಈ ಥರ ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ತೆಳುವಾಗಿ ಹೆಚ್ಚಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಉದ್ದುದ್ದಕ್ಕೂ ಮದುವೆ ಮನೇಲಿ ಹಾಕ್ತಾರಲ್ಲ ಆ ಥರನೂ ಮಾಡ್ಕೋಬೋದು, ಬಟ್ ನನಗೆ ಈ ಥರನೇ ಇಷ್ಟ ಆಯ್ತು ಅದಕ್ಕೆ. ಸೊ ಹಾಗಾಗಿ ನಾನು ಈ ಥರ ಹೆಚ್ಚಿಟ್ತೀನಿ. ತೊಂಡೆಕಾಯಿನ ಸೇರಿಸೋಣ. ಬೇಗ ಬೇಯೋದಕ್ಕೋಸ್ಕರ ಉಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, ಉಪ್ಪು ಹಾಕಿ ಈ ಥರ ಒಂದು ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿಲೇ ಇಟ್ಬಿಡ್ಬೇಕು ಬೇಯೋದಕ್ಕೆ. ತೊಂಡೆಕಾಯಿ ಸ್ವಲ್ಪ ಬೇಯೋದು ಲೇಟು, ಹಾಗಾಗಿ ಒಂದು 10 ನಿಮಿಷ ತೊಗೊಳುತ್ತೆ ಬೇಯೋಕ್ಕೆ. ಕುಕ್ಕರಲ್ಲೇ ಕೂಗಿಸ್ಬಿಟ್ಟು ಮಾಡ್ಬೋದು, ಬಟ್ ಚೆನ್ನಾಗಿರಲ್ಲ, ತುಂಬ ಮೆತ್ತಗಾಗಿ ಹೋಗುತ್ತೆ. ಇವಾಗ ಇದು ಬೇಯಲಿ. ನೋಡಿ, ಪಕ್ಕದಲ್ಲಿ ಹುಣಸೆಹಣ್ಣು ರಸ, ಸಾರಿನ ಪುಡಿಯೆಲ್ಲ ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ವಲ್ಲ, ಅದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಬೇಳೆ ಸೇರಿಸ್ತಾ ಇದೆ. ನಾವು ಆಲ್ರೆಡಿ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟಿದ್ದೀವಲ್ವ, ಇನ್ನು ಚೆನ್ನಾಗಿ ಕುದ್ರೆ ಸೂಪರಾದ ರಸಮ್ ಅಥವಾ ಸಾರು ರೆಡಿ. ಈ ಕಡೆ ತೊಂಡೆಕಾಯಿ ಪಲ್ಯನೂ ರೆಡಿ ಆಗ್ತದೆ. ಸಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಲೆ ಉರಿ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸಾರು ರೆಡಿಯಾಗಿದೆ ನೋಡಿ, ಸೂಪರಾದ ಟೊಮೆಟೊ ಸಾರು ಬೇಳೆ ಹಾಕಿ ರೆಡಿ ಆಯಿತು. ಈ ಕಡೆ ಪಕ್ಕದಲ್ಲಿ ತೊಂಡೆಕಾಯಿ ಕೂಡ ಬೇಯ್ತಾ ಇದೆ. ಬೇಯಲಿ, ಆಮೇಲೆ ಖಾರದ ಪುಡಿ ಸೇರಿಸೋಣ. ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಖಾರಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಹಸಿಮೆಣಸಿಕಾಯಿ ಎಲ್ಲ ಏನು ಹಾಕ್ತಾ ಇಲ್ಲ ಖಾರಕ್ಕೆ, ಜಸ್ಟ್ ಖಾರದ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಹುರ್ಗಡ್ಲೆ ಪುಡಿ. ಯಾವಾಗಲೂ ಈ ಥರ ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಯಾವಾಗ ಬೇಕೋ ಆವಾಗ ಬೇಗ ಟಕ್ ಅಂತ ಹಾಕ್ಬೋದು. ಹುರ್ಗಡ್ಲೆ ಪುಡಿ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಎಷ್ಟು ಸುಲಭವಾಗಿ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು. ಉಪ್ಪು ಆಲ್ರೆಡಿ ಸೇರಿಸಿದ್ದೀವಿ ಬೇಯೋದಕ್ಕೋಸ್ಕರ ಬೇಗ. ಈಗ ಖಾರ, ಹುರ್ಗಡ್ಲೆ ಪುಡಿ ಎಲ್ಲ ಹಾಕಿದಾಗಿದೆ. ಇನ್ನೊಂದು ನಿಮಿಷ ಒಲೆ ಉರಿಲಿ ಇದ್ಬಿಟ್ಟು ಆಮೇಲೆ ಒಲೆ ಉರಿ ಆಫ್ ಮಾಡಿದ್ರೆ ಸೂಪರಾದ ತೊಂಡೆಕಾಯಿ ಪಲ್ಯ ರೆಡಿ ಆಗಿದೆ. ತೊಂಡೆಕಾಯಿ ಪಲ್ಯ ಈಗ ಒಲೆ ಉರಿ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಅಡುಗೆ ನೋಡ್ಕೊಂಡ್ರಲ್ವ, ಅನ್ನ ಅಂದರೆ ಸಾಮೆ ಅಕ್ಕಿ ಅನ್ನ, ಟೊಮೆಟೊ ಸಾರು, ತೊಂಡೆಕಾಯಿ ಪಲ್ಯ ಇಷ್ಟೇ. ನಿಮಗೆಲ್ಲ ಇವತ್ತು ಸಿಂಪಲ್ಲಾಗಿ ಮಾಡಿರೋ ಅಡುಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್, ಸಿ ಯು.